ತುಂಬ ಒಳ್ಳೆ ಪ್ರಯತ್ನ, ಹೊಸ ಪ್ರಯತ್ನ, ಬಹಳ ಸೂಕ್ಷ್ಮವಾದ ಕಥೆನ, ಬಹಳ ಕಾಂಪ್ಲೆಕ್ಸ್ಡ್ ಸಬ್ಜೆಕ್ಟ್ ಇದು. ಅದನ್ನು ಹ್ಯಾಂಡ್ಲ್ ಮಾಡಿರೋ ರೀತಿ ತುಂಬ ಚೆನ್ನಾಗಿದೆ. ರಕ್ಕಸ ಪುರದೋಳ್ ನಮಗೆ ನೋಡುವಾಗ ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ಬೇರೆ ಯಾಕೆ ಕಾಣಿಸುತ್ತೆ, ಇವ್ರು ಯಾವ ರಕ್ಕಸ ಅಂತ ಅನಿಸುತ್ತೆ. ಆದರೆ ಅವರೊಂದು ರಕ್ಕಸ ಪುರದ ಒಂದು ಊರಿಗೆ ಅವ್ರು ಎಂಟ್ರಿ ಆಗುವಂಥದ್ದು ತುಂಬ ಚೆನ್ನಾಗಿ ಕತೆ, ನಾವು ಅನ್ಕೊಂಡಂಗೆ ಕತೆ ಅಲ್ಲ, ಬೇರೆ ಥರವಾಗಿ ಬಿಚ್ಕೊಳ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಒಳ್ಳೆ ಪ್ರಯತ್ನ. ಎಲ್ಲರೂ ಅವರವರ ಅಭಿನಯವನ್ನು ಬಹಳ ಸೊಗಸಾಗಿ ಮಾಡಿದ್ದಾರೆ. ಖುಷಿ ಆಯಿತು. ಡೈರೆಕ್ಟ್ರಿಗೆ ಅಭಿನಂದನೆಗಳು. ಫೋಟೋಗ್ರಫಿಯಿಂದ ಹಿಡಿದು ಇಂಥ ಕಾಂಪ್ಲೆಕ್ಸ್ ಸಬ್ಜೆಕ್ಟನ್ನು ಹ್ಯಾಂಡ್ಲ್ ಮಾಡೋದು ಭಾರಿ ಕಷ್ಟ, ಜನರಿಗೆ ಒಪ್ಸೋದು ಕಷ್ಟ. ಬಟ್ ಸೊಗಸಾಗಿ ಮಾಡಿದ್ದಾರೆ. ಒಳ್ಳೇದಾಗಲಿ. ನನ್ನ ಬೆಸ್ಟ್ ವಿಶಸ್ಸು ತಮಗೂ ಕೂಡ. ಅಂಡ್ ನಿಮ್ಗೆ ತುಂಬ ಒಳ್ಳೆ ಭವಿಷ್ಯ ಇದೆ. ತುಂಬ ಚೆನ್ನಾಗಿ ಮಾಡಿದ್ಯಮ್ಮ, ತುಂಬ ಚೆನ್ನಾಗಿ ಮಾಡಿದ್ಯಾ. ಹೊಸ ಪ್ರತಿಭೆ, ಮಕ್ಕಳು ನೀವೆಲ್ಲ ಬೆಳೀರಿ ಅಷ್ಟೇ. ಹಾಯ್, ಗೊತ್ತಾಯ್ತು, ಪಾರ್ವತಿ. ಚೆನ್ನಾಗಿ ಮಾಡಿದ್ದೀರಾ. ಆ ಮಗುನು ಚೆನ್ನಾಗಿದೆ. ಎಲ್ಲರೂ ಅವರವರ ಅಭಿನಯನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರಂತೂ ಬಹಳ ಸೊಗಸಾಗಿ ಮಾಡಿದ್ದಾರೆ, ಲೀಲಾಜಾಲವಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಆಕ್ಚುಲಿ ಸೆಕೆಂಡ್ ವೀಕ್ ಆದ್ಮೇಲೆ ನನಗೆ ಟೈಮ್ ಸಿನಿಮಾ ನೋಡೋಕೆ ಬಂದೆ. ನನಗೆ ಸಿನಿಮಾ ತುಂಬಾ ಇಷ್ಟ ಆಯ್ತು. ಎಲ್ಲರ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಅದರಲ್ಲಿ ನಮ್ಮ ರಾಜ್ ಬಿ ಶೆಟ್ಟಿ ಅವ್ರದ್ದು ಹೇಳಂಗಿಲ್ಲ, ಅವ್ರು ಸಖತ್ತಾಗಿ ಮಾಡಿದ್ದಾರೆ. ಮತ್ತೆ ನಮ್ಮ ವಿಲನ್ ಕ್ಯಾರೆಕ್ಟರ್ ಮಾಡಿರೋದು ಅನಿರುದ್ಧ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಸಿನಿಮಾ ಫಸ್ಟ್ ಹಾಫ್ ಅವ್ರಿಗೂ ನಾನು ಫಸ್ಟ್ ಹಾಫ್ ಮುಗಿದ ತಕ್ಷಣ ಬಂದು ಹೇಳಿದೆ ಮಾಸ್ಟರ್ ತುಂಬಾ ಗ್ರಿಪ್ಪಿಂಗ್ ಆಗಿತ್ತು, ಚೆನ್ನಾಗಿದೆ ಅಂತ. ಸೆಕೆಂಡ್ ಹಾಫ್ ನೋಡಿ ಆಮೇಲೆ ಮಾತಾಡೋದು. ಸೆಕೆಂಡ್ ಹಾಫ್ ನೋಡಿದೆ, ಮಾತಾಡೋಂಗಿಲ್ಲ, ಸೂಪರ್ ಆಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಇನ್ನು ಡಬಲ್ ಸ್ಪೀಡಲ್ಲಿ ಹೋಗುತ್ತೆ. ತುಂಬ ಎಂಗೇಜಿಂಗ್ ಆಗಿದೆ. ಮತ್ತು ಅದೇ ನಾನು ನಮ್ಮ ಫೈಟರ್ಸ್ ಜೊತೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅದೇ ಹೇಳ್ತಿದ್ದೆ, ಹೊಸ ಡೈರೆಕ್ಟರ್ಸ್ ಬರ್ತಾ ಇದ್ದಂಗೆ ಈ ಥರ ಹೊಸ ಸಿನಿಮಾ ಒಳ್ಳೊಳ್ಳೆ ಸಬ್ಜೆಕ್ಟ್ ಬರುತ್ತೆ. ಅಂಥವ್ರಿಗೆ ಪ್ರೋತ್ಸಾಹ ಮಾಡ್ತಿರೋ ನಮ್ಮ ರವಿ ವರ್ಮ ಮಾಸ್ಟರ್ಗೆ ನಾನು ಆ್ಯಕ್ಚುಲಿ ಕಂಗ್ರ್ಯಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಸ್ಟರು. ಎಲ್ಲ ಒಂದು ಸಿನಿಮಾ ನೋಡಿ. ರಕ್ಕಸಪುರದೋಳ್ ತುಂಬಾ ಅದ್ಭುತವಾಗಿ ಬಂದಿದೆ. ಇದು ತಂತ್ರಜ್ಞರ ಗೆಲುವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಮೊದಲನೇದಾಗಿ ಚಿತ್ರರಂಗದಲ್ಲಿ ಅದೇ ನಡಿಬೇಕಾಗಿದೆ. ತಂತ್ರಜ್ಞರು ಯಾವತ್ತು ಟೆಕ್ನಿಷಿಯನ್ಸ್ ಗೆಲ್ಲಬೇಕು, ಅದ್ರ ಮುಖಾಂತರ ಎಲ್ಲಾ ಗೆಲುವು ಸಿಗ್ತಾ ಹೋಗುತ್ತೆ ತಾನಾಗೆ. ಯಾಕಂದ್ರೆ ಕಲಾವಿದರ ಕೆಲಸ ಅವ್ರು ಅಚ್ಚುಕಟ್ಟಾಗಿ ಅವ್ರು ಮಾಡ್ತಾರೆ. ಈಗ ಇವರು ತುಂಬಾ ಅದ್ಭುತವಾಗಿ ಅಭಿನಯಿಸಿದೀರಾ. ಇದರಲ್ಲಿ ಐ ಆಮ್ ವೆರಿ ಇಂಪ್ರೆಸ್ಡ್. ಅನಿರುದ್ಧ ಅವರೇ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಯಾಕಂದ್ರೆ ಅವ್ರಿಗೆ ಈಗ ಇವ್ರು ಕಲಾವಿದ, ಇವರಲ್ಲಿ ಒಂದು ಪೊಟೆನ್ಶಿಯಲ್, ಯಾವ ಪಾತ್ರ ಕೊಟ್ಟರು ಅವ್ರು ಚೆನ್ನಾಗಿ ಮಾಡ್ತಾರೆ. ಒಬ್ಬ ಕಲಾವಿದ ಅಂದ್ಮೇಲೆ ಅದು ಒಬ್ಬ ನಿರ್ದೇಶಕನಾಗಿ ಒಂದು ಬರವಣಿಗೆ ರೂಪದಲ್ಲಿ ಅದು ಬರ್ತಾಬೇಕು. ಪಾತ್ರಗಳಾಗಿರ್ಬೋದು, ಕತೆ, ಸ್ಕ್ರೀನ್ ಪ್ಲೇ ಎಲ್ಲದನ್ನು ಅಷ್ಟು ಸ್ಟ್ರಾಂಗ್ ಆಗಿ ತೂಕವಾಗಿ ಬರೆಯೋದಿದೆಯಲ್ಲ, ಹೊಸತನದಲ್ಲಿ ಬರೆಯೋದಿದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲಿ ರವಿ ಸಾರಂಗ್ ಅವ್ರು ಗೆದ್ದಿದ್ದಾರೆ. ಇನ್ನ ನಮ್ಮ ಪ್ಯಾನ್ ಇಂಡಿಯಾ ಫೈಟ್ ಮಾಸ್ಟರ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಈಸ್ ಎ ವೆರಿ ಗುಡ್ ಟೆಕ್ನಿಷಿಯನ್. ಸೊ ಇವ್ರು ಟೆಕ್ನಿಷಿಯನ್ ಆಗಿರೋದ್ರಿಂದ ಅದು ಟೆಕ್ನಿಕಲಿ ಚೆನ್ನಾಗಿ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿತ್ತು ಸಿನಿಮಾ ಮೇಲೆ. ಯಾಕಂದ್ರೆ ಆ ಪ್ಯಾಷನ್ ಟೆಕ್ನಿಷಿಯನ್ಸ್ ಮಾತ್ರ ಗೊತ್ತಿರೋ ಜಾಸ್ತಿ. ಇನ್ನ ರಾಜ್ ಬಿ ಶೆಟ್ಟಿ ಅವರು ಕೂಡ ಒಬ್ರು ಟೆಕ್ನಿಷಿಯನ್ ಮತ್ತೆ ಕಲಾವಿದ ಕೂಡ. ಅವರು ಎರಡು ಭಾಗದಲ್ಲೂ ಕೆಲಸ ಮಾಡಿರೋ ಅಂಥವ್ರು. ಇದ್ರಲ್ಲಿ ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ. ಅದರಲ್ಲೂ ಮತ್ತೆ ನಮ್ಮ ಕ್ರಾಂತಿ ಕುಮಾರ್ ಡೈಲಾಗ್ಸ್, ನನ್ನಲ್ಲಿ ಕೆಲಸ ನಮ್ಮಳಿಗೆ ತುಂಬಾ ಚೆನ್ನಾಗಿ ಬರೆದಿದ್ದಾನೆ ಡೈಲಾಗ್ಸ್. ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ತಂತ್ರಜ್ಞರೆಲ್ಲ ಸೇರಿ ಮಾಡಿರೋದು ಸಿನಿಮಾ. ಈ ಸಿನಿಮಾ ರವಿ ವರ್ಮ ಮಾಸ್ಟರ್ ಕೆರಿಯರ್ಲಿ ಒಂದು ಬಿಗ್ ಮೈಲಿಗಲ್, ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗ್ಲಿ. ಯಾಕೆಂದ್ರೆ ಇವ್ರು ಇದರಿಂದ ಅತಿ ಹೆಚ್ಚು ಜನ ಬಂದು ಇವ್ರು ಬೆನ್ ತಟ್ಟಿದ್ರೆ ಇವ್ರು ಮತ್ತೆ ಸಾಕಷ್ಟು ಸಿನಿಮಾಗಳು, ಈ ತರ ಹೊಸ ಪ್ರತಿಭೆಗಳು, ಹೊಸ ನಿರ್ದೇಶಕರಿಗೆ ಅವಕಾಶ ಕೊಡ್ತಾರೆ. ಅದು ಮುಂದಿನ ದಿನಗಳಲ್ಲಿ ಅದು ನಡೀಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಮಾಸ್ಟರ್ ಅಂಡ್ ಎಂಟೈರ್ ಟೀಮ್. ನಿಮ್ಗೂ ಒಳ್ಳೇದಾಗ್ಲಿ. ನೀವು ತುಂಬಾ ಚೆನ್ನಾಗಿ ಮಾಡಿದ್ರೆ, ನೀವು ಅಲ್ಲೇ ಉಳ್ಕೊಂಡ್ಬಿಟ್ರಿ. ಇವ್ರದ್ದು ತುಂಬಾ ಸಿನಿಮಾಗಳು ನಾನು ನೋಡಿದೀನಿ. ಎಲ್ಲಾ ಸಿನಿಮಾಲು ನೀವು ತುಂಬಾ ಚೆನ್ನಾಗಿ ಅಭಿನಯಿಸ್ತೀರಾ. ನಿಮ್ಗೂ ಒಳ್ಳೇದಾಗ್ಲಿ. ಟೋಟಲ್ ರವಿ ಸಾರಂಗ್ ಅವ್ರಿಗೆ ಮತ್ತೆ ಅರ್ಜುನ್ ಜನ್ಯ ಮ್ಯೂಸಿಕ್, ಸಿನಿಮಾಟೋಗ್ರಫಿ ಪ್ರತಿಯೊಂದು ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರೂ ಪ್ರೋತ್ಸಾಹ ಈಗ ಆಲ್ರೆಡಿ ಸಿಕ್ಕಿದೆ. ಇನ್ನು ಮುಂದಕ್ಕೆ ಅದು ದುಪ್ಪಟ್ಟಾಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಜನ ಹೆಂಗ್ ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ತಿದ್ದಾರೆ. ಇದೇ ಸಾಕು ನಮ್ಗೆ ಸಂತೋಷ.
ಬಟ್ ಎರಡನೇ ವೀಕ್ ಹೋಗ್ತಾ ಇದೆ, ಎರಡನೇ ವೀಕ್ ಹೋಗ್ತಾ ಇದೆ. ಎಲ್ಲರೂ ಇದೇ ರೀತಿ ಪ್ರತಿಯೊಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ನಿಮ್ಮ ಸಪೋರ್ಟೇ ನಮ್ಗೊಂದು ಸ್ಫೂರ್ತಿ. ಈ ಸಿನಿಮಾದಲ್ಲಿ ಎಲ್ಲ ನೀವು ಕಂಡಂಗೆ ನೋಡಿ, ಪ್ರತಿಯೊಬ್ರು ಎಲ್ಲ ಹೊಸ ಪ್ರತಿಭೆಗಳೇ ಮಾಡಿರುವಂಥದ್ದು ಒಂದು ಸಿನಿಮಾ. ಕೆಲವರೊಂದಷ್ಟೇ ನೋಡಿ, ಇವರೆಲ್ಲ ಸೀನಿಯರ್, ಇವರೆಲ್ಲ ಒಂದಷ್ಟು ಸಿನಿಮಾಗಳು ಮುಂಚೆ ಮಾಡಿದ್ದಾರೆ. ನಾವೆಲ್ಲ ಸೇರಿ ಹೊಸದಾಗ ಒಂದು ಪ್ರಯತ್ನ ಪಟ್ಟಿದ್ದೀವಿ. ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಪ್ರತಿಯೊಬ್ಬ ಹೊಸ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆ್ಯಕ್ಟರ್ಗಳಾಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು, ಎಲ್ರಿಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಬಂದಂಥ ಎಲ್ಲ ನನ್ನ ಹಿತೈಷಿಗಳಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಲ್ಮಾನ್ ಖಾನ್ ಅವ್ರಿಗೆ ತೋರಿಸಿದ್ರಿ, ಅವ್ರು ಏನು ಹೇಳಿದ್ರು, ಏನು ಯಾವಾಗ ಸಿನಿಮಾ ನೋಡ್ತಾರೆ? ಅವ್ರು ಹೇಳಿದ್ದಾರೆ, ಟ್ರೈಲರ್ ನೋಡಿ ಅವ್ರು ತುಂಬ ಖುಷಿ ಪಟ್ಟರು. ಕೇಳಿದ್ರು ಫಸ್ಟು, ಏನು ರವಿ ಯೂಟ್ಯೂಬಲ್ಲಿ ತುಂಬ ನಿಂದು ಫೋಟೋ ಓಡಾಡ್ತಾ ಇದೆ, ವಿಡಿಯೋ ಓಡಾಡ್ತಾ ಇದೆ ಅಂದರು. ಹೇಳಿದೆ ಅವ್ರಿಗೆ, ನಾನು ಈ ಥರ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದ್ದೀನಿ ಸರ್, ಪ್ರೊಡಕ್ಷನ್ ಹೌಸ್ ಮಾಡಿದ್ದೀನಿ, ಇಲ್ಲಿ ತೋರಿಸಲ್ಲ ಅಂತ. ಆವಾಗ ಕರೆದು ಅಲ್ಲೇ ಲ್ಯಾಪ್ಟಾಪಲ್ಲಿ ಟೀಸರ್ ತೋರಿಸಿದ್ವಿ. ಟೀಸರ್ ತೋರಿಸಿದ್ಕೆ ಅವ್ರು ಖುಷಿಪಟ್ಟು, ಆದಷ್ಟು ನನಗೆ ಎಲ್ಲಿ ಹಿಂದಿಲಿ ತೋರಿಸಲ್ವ ನೀನು ಅಂತಂದು, ಆದಷ್ಟು ಬೇಗ ತೊಗೊಂಬಂದು ತೋರಿಸ್ತೀನಿ ಸರ್ ಅಂತ ಹೇಳಿದ್ದೀನಿ. ಶೀಘ್ರದಲ್ಲಿ ಅವ್ರಿಗೂ ಸಿನಿಮಾ ತೋರಿಸ್ತೀನಿ. ನಾಡಿದ್ದು ಮತ್ತೆ ನಮ್ಮ ಸನಿ ಸರ್ ನೋಡ್ತಾ ಇದ್ದಾರೆ, ಸನಿ ಡಿಯಲ್ ಅವರು, ಅವ್ರ ಕಡೆಯಿಂದ ಏನು ಬೆಸ್ಟ್ ವಿಶಸ್ ಬರುತ್ತೆ ಅನ್ನೋದು ನೋಡೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ರಕ್ಕಸಪುರದೋಳ್ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಥಿಯೇಟರ್ ಅಲ್ಲಿ. ಅಂಡ್ ನನ್ನ ಪಾತ್ರದ ಹೆಸರು ಹೇಳಿ ಕರೀತಾ ಇದ್ದೀರಾ, ಇನ್ನ ಖುಷಿ ಆಗ್ತಿದೆ. ಅಷ್ಟೇ, ಥ್ಯಾಂಕ್ಸ್. ನಮ್ ಸಿನಿಮಾ ಬಗ್ಗೆ ನಾವೇ ಹೆಂಗ್ ಹೇಳು. ಎಲ್ಲ ಹೊಗಳ್ತಾ ಇದಾರೆ ಸಿನಿಮಾ. ತುಂಬಾ ಖುಷಿ ಆಗ್ತದೆ ಸರ್, ನೋಡಿ ಎಲ್ಲ ಬ್ಲಶ್ ಆಗ್ತದೆ. ಮೇಕಪ್ ಅಲ್ಲ ಇದು ನಂದು, ಖುಷಿ ಆಗ್ತದೆ. ಹಾಯ್, ನನ್ನ ಹೆಸರು ಸೌಮ್ಯ. ತುಂಬಾ ಖುಷಿ ಆಗ್ತಿದೆ, ನಮ್ ಸಿನಿಮಾಗೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋದು ತುಂಬಾ ತುಂಬಾ ಖುಷಿ ಇದೆ. ಆಡಿಯನ್ಸ್ ರೆಸ್ಪಾನ್ಸ್ ತುಂಬಾ ತುಂಬಾ ಚೆನ್ನಾಗಿದೆ. ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಆಡಿಯನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾರಲ್ವಾ, ತುಂಬಾ ಚೆನ್ನಾಗಿದೆ. ಒಂಥರ ಖುಷಿ ನನ್ಗಿದೆಲ್ಲ ಹೊಸದು. ಐ ಎಂಜಾಯಿಂಗ್ ಇಟ್. ಫಸ್ಟ್ ಮೂವಿ. ಹಾಯ್, ಎಲ್ರಿಗೂ ನಮಸ್ಕಾರ. ವರ್ಷಿಣಿ ಅಂತ ನನ್ನ ಹೆಸರು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಆಡಿಯನ್ಸ್ ಕೂಡ ತುಂಬಾನೇ ಅವರ ಏನೇನ್ ಅನಿಸಿಕೆ ಇದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊತಾ ಇದ್ದಾರೆ. ಪ್ರತಿದಿನಾನು ಸ್ಟೋರೀಸ್ ಆಗ್ಲಿ, ರೀಲ್ಸ್ ಗಳಾಗ್ಲಿ ಬರ್ತಾನೆ ಇದೆ ಅಪ್ರಿಸಿಯೇಷನ್ದು. ಸೊ ಅದನ್ನೆಲ್ಲ ನೋಡ್ತಿರೋ ತುಂಬಾ ಖುಷಿ ಆಗ್ತಾ ಇದೆ. ಪ್ರತಿಯೊಂದು ಆಕ್ಚುಲಿ ಹಿಂದಿ ಅವರು ಕೂಡ ನಮ್ ಕನ್ನಡ ಸಿನಿಮಾನ ನೋಡಿದ್ದಾರೆ, ಅವರು ಕೂಡ ರಿವ್ಯೂ ಕೊಟ್ಟಿದ್ದಾರೆ, ಅದು ಕೂಡ ನೋಡಿದೆ ನಾನು. ತುಂಬಾ ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ.